ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಪ್ಲಾಜೋ ಪ್ಯಾಂಟ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಫ್ಯಾಬ್ರಿಕ್ ಏನಪ್ಪ ಅಂತಂದರೆ, ನನ್ನ ಮನೆಯಲ್ಲಿ ತುಂಬ ದಿನದಿಂದ ಒಂದು ಕುರ್ತಿ ಟಾಪ್ ಫ್ಯಾಬ್ರಿಕ್ ಉಳಿದಿತ್ತು. ಅದನ್ನು ನಾನು ಸ್ಟಿಚ್ ಮಾಡ್ಕೊಂಡಿರಲಿಲ್ಲ. ಬಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ಮೈಂಡಲ್ಲಿ ಬಂದಿದ್ದು, ನನ್ನ ಮಗಳಿಗೆ ಒಂದು ಪ್ಲಾಜೋ ಸೆಟ್ನ ಡೈಲಿ ವೇರ್ಗೆ ಸ್ಟಿಚ್ ಮಾಡೋಣ ಅಂತ. ಅದಕ್ಕೆ ನಾನು ಅವಳು ಇರೋದು 11 ಇಯರ್ಸ್ ಕಂಪ್ಲೀಟ್ ಆಗಿ 12 ಇಯರ್ಸ್ ರನ್ನಿಂಗ್. ಇವಾಗ ಅವಳದು ಹೈಟು ಮತ್ತು ಟೋಟಲ್ ಮೆಜರ್ಮೆಂಟ್ನ ತೊಗೊಂಡು ನಾನಿಲ್ಲಿ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬಾಟಮಲ್ಲಿ ನಾನು 1 ಇಂಚ್ನ ನಾನು ಫೋಲ್ಡಿಂಗ್ ತೊಗೊಂಡಿದ್ದೀನಿ. ಮತ್ತು ಅವಳ ಲೆಂತ್ ಬಂದುಬಿಟ್ಟು 31, ಟೋಟಲ್ ಟಾಪಿಂದ ಬಾಟಮ್ವರೆಗೂ 31, ಮತ್ತು 2.5 ಇಂಚ್ ಬೆಲ್ಟಿಗೆ ತೊಗೊಂಡಿದ್ದೀನಿ. ಅವಳು ವೆಸ್ಟ್ ರೌಂಡ್ ಬಂದುಬಿಟ್ಟು 25 ಇಂಚಸ್. 25/4 ಮಾಡಿದರೆ 6 ಪಾಯಿಂಟ್ ಸಮಥಿಂಗ್ ಬರ್ತೈತಿ. ಅದಕ್ಕೆ ನಾವು 2+ ಆ್ಯಡ್ ಮಾಡಬೇಕು, ಮಾರ್ಜಿನ್ನ ಮಾಡಿಬಿಟ್ಟು ನಾವು ಮಾರ್ಕ್ ಹಾಕೋತಿದ್ದೀವಿ. ಇನ್ನು ನೆಕ್ಸ್ಟ್ ಲೆಂತ್ ಬಂದುಬಿಟ್ಟು, ಸೀಟ್ ಲೆಂತ್ ಬಂದುಬಿಟ್ಟು 9 ಇಂಚಸ್. ಆಮೇಲೆ ಈ ಸೈಡ್ 2 ಇಂಚಸ್ ನಾವು ತಗೊಂಡು ಅದನ್ನು ಕರ್ವ್ ಸೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡಿಕೊಂಡು ಟೋಟಲ್ ಅಪ್ ಟು ಬೆಲ್ಟ್ ಸೈಜ್ವರೆಗೂ ನಾವು ಅದನ್ನು ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು. ಅದನ್ನು ನಾವು ಹೇಗೆ ಸ್ಟಿಚ್ ಮಾಡೋದು ಅಂತ ವಿಡಿಯೋಲಿ ಕಂಟಿನ್ಯೂ ಆಗಿ ತೋರಿಸ್ತಾ ಇರ್ತೀನಿ, ನೋಡಿ. ಹಾಗೆ ನಿಮ್ಮ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಈ ಥರ ಪ್ಲಾಜೋನ ಕಟಿಂಗ್ ಮತ್ತು ಸ್ಟಿಚಿಂಗ್ನ ಟ್ರೈ ಮಾಡಿ. ಫಸ್ಟ್ 2 ಫ್ಯಾಬ್ರಿಕ್ನ ಉಲ್ಟಾ ಸೈಡ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಉಲ್ಟಾ ಸೈಡ್ ಮೇಲೆ, ಕೆಳಗಿಂದ ಮೇಲಿಂದ ಉಲ್ಟಾ ಸೈಡ್ ಮೇಲೆ ಮಾಡಿಕೊಂಡು ನಾನೇನು ತೋರಿಸಿದ್ದೀನಲ್ಲ ಆ ಥರ ನೀವು ಮೊದಲು 2 ಸ್ಟಿಚಸ್ ಹಾಕ್ಕೊಳ್ಳಿ. 1 ಸ್ಟಿಚ್ ಆದರೆ ನಾವು ಮತ್ತೆ ಬಿಚ್ಚೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗ್ಬಿಟ್ಟು 2 ಸ್ಟಿಚಸ್ ಹಾಕ್ಕೊಂಡು 2 ಸ್ಟಿಚಸ್ ಹಾಕೊಂಡ್ಬಿಟ್ಟು ನಾವು ಪ್ಲಾಜೋನ ಟರ್ನ್ ಮಾಡ್ಕೋಬೇಕು. ಮಾಡ್ಕೊಂಡಾಗ ಎರಡು ನಾವೇನು ಸೈಡಲ್ಲಿ ಹಾಕ್ಕೊಂಡಿರ್ತೀವಲ್ಲ ಹೊಲಿಗೆನ, ನಾವು ಮಿಡಲಲ್ಲಿ ಹಿಡ್ಕೊಂಡ್ರೆ ಪ್ಲಾಜೋದು ಸೇಪ್ ಅನ್ನೋದು ಬರುತ್ತೆ. ಇವಾಗ ಟಾಪ್ ಸೈಡಲ್ಲಿ ನಾವು ಬೆಲ್ಟ್ ಅಟ್ಯಾಚ್ ಮಾಡೋ ಜಾಗದಲ್ಲಿ ಅದು ನಾವು ಏನಂತಾರೆ ದಾರ ಹೇಳ್ತಿರುತ್ತಲ್ಲ ಆ ಥರ ಹೇಳ್ಬಾರ್ದು ಅಂತ ಫಸ್ಟಿಗೆ ಒಂದು 1/2 ಇಂಚನ್ನ ನಾವು ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ನ ಹಾಕೋಬೇಕಾಗತ್ತೆ. ಇವಾಗ ಬಾಟಮಲ್ಲಿ ನಾವು ಏನು 1 ಇಂಚ್ ಮಾರ್ಕ್ ಹಾಕ್ಕೊಂಡಿದ್ನಲ್ಲ ಅದನ್ನು ನಾವು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು 1 ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ 2 ಸೈಡು. ಇವಾಗ ಇಲಾಸ್ಟಿಕ್ ನಾನು 19 ಇಂಚ್ ತೊಗೊಂಡಿದ್ದೀನಿ. ಅವಳು ವೆಸ್ಟ್ನ ರೌಂಡ್ ಅಪ್ ಮಾಡಿ ನೋಡ್ಕೊಂಡ್ಬಿಟ್ಟು ನಾನು ಅಂದಾಜಲ್ಲಿ ತೊಗೊಂಡಿರೋದು. ನೀವು ಮಕ್ಕಳಿಗೆ ಸೊಂಟಕ್ಕೆ ಹಿಡ್ಕೊಂಡ್ಬಿಟ್ಟು ಸ್ವಲ್ಪ ಎಳೆದ್ಬಿಟ್ರೆ ಗೊತ್ತಾಗುತ್ತೆ ನಿಮಗೆ. ಆ ಥರ ತೊಗೊಂಡ್ಬಿಟ್ಟು ನಾನು 2 ಸೈಡ್ನ ನಾನು ಇದರಲ್ಲಿ ಮಷೀನಲ್ಲಿ ಇಟ್ಬಿಟ್ಟು ರಫ್ ಮಾಡ್ಕೋತಾ ಇದ್ದೀನಿ. ಟೋಟಲ್ 4 ಸೈಡ್ ಅಂದರೆ ತೋರಿಸಿದ್ದೀನಿ ನೋಡಿ, ಆ ಥರ ರಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಪ್ಯಾಂಟ್ ಒಳಗಡೆ ಹಾಕಿಬಿಟ್ಟು ಹಚ್ಚಬೇಕು. ನಾನು ಹೆಂಗೆ ಇಲಾಸ್ಟಿಕ್ನ ಹಚ್ತೀನಿ ಅನ್ನೋದನ್ನು ನಾನು ವಿಡಿಯೋಲಿ ತೋರಿಸಿದ್ದೀನಿ. ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ಕೊಳ್ತಾ ಹೋಗಿ. ಈ ಥರ ಫಸ್ಟ್ ನಾವು ರಫ್ ಮಾಡ್ಕೊಂಡ್ಬಿಟ್ಟು ನಾನು ತೋರಿಸಿದ್ದೆ ನೋಡಿ, ಆ ಥರ ರಫ್ ಮಾಡಿಕೊಂಡ್ರೆ ಇಲಾಸ್ಟಿಕ್ ಅನ್ನೋದು ಗ್ರಿಪ್ ಆಗಿರುತ್ತೆ. ಇವಾಗ ಆ ಪ್ಯಾಂಟ್ ಒಳಗಡೆನೇ ಪೂರ್ತಿ ಹಾಕಿಬಿಟ್ಟು ಮೇಲ್ಗಡೆಯಿಂದ ಏನು ಫೋಲ್ಡಿಂಗ್ ಇರುತ್ತಲ್ಲ ಆ ಥರ ಫೋಲ್ಡ್ ಮಾಡಿಬಿಟ್ಟು ಇಲಾಸ್ಟಿಕ್ನ ಎಳೆದು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಟೋಟಲ್ 1 ಸ್ಟಿಚ್ ಹಾಕಬೇಡಿ ನೀವು, 2 ಸ್ಟಿಚ್ ಒಂದಾದಮೇಲೆ ಇನ್ನೊಂದು ಅದೇ ಜಾಗದಲ್ಲಿ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ಳಿ. ಯಾಕಂದರೆ ಸಮ್ಟೈಮ್ಸ್ ಇಲಾಸ್ಟಿಕ್ ಜಾಸ್ತಿ ಬಳಸೋದ್ರಿಂದ ಎಳೆಯೋದ್ರಿಂದ ಸ್ಟಿಚಸ್ಸು ಹಾರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗ್ಬಿಟ್ಟು 2 ಸ್ಟಿಚ್ ಹಾಕಿದ್ದೀನಿ ನೋಡಿ, ಈ ಥರ ಸ್ಟಿಚ್ ಆಯಿತು. ಇವಾಗ ಏನು ಮಾಡಬೇಕಂದ್ರೆ ಬಾಟಮ್ ಕೆಳಗಡೆ ಪಾರ್ಟ್ ಏನಿರುತ್ತಲ್ಲ ಅದನ್ನು 2 ಕೂಡಿಸ್ಕೊಂಡು ನಾವು ಸ್ಟಿಚ್ ಅನ್ನೋದು ಹಾಕೋಬೇಕಾಗತ್ತೆ. ಟೋಟಲ್ 2 ಲೆಗ್ ಸೈಡಿಂದ ಹಿಡಿದು ಸ್ಟಿಚಸ್ ಹಾಕೋಬೇಕು. ನಾನು 2 ಸ್ಟಿಚ್ ಹಾಕಿದ್ದೀನಿ. 2 ಸ್ಟಿಚ್ ಹಾಕಿ ಪ್ಲಾಜೋನ ಕಂಪ್ಲೀಟ್ ಮಾಡಿದ್ದೀನಿ.
ಪ್ಲಾಜೋ ಪ್ಯಾಂಟ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತು ಇದ್ರದ್ದು ಟಾಪ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಶೇರ್ ಮಾಡ್ಕೊಳ್ತೀನಿ. ಮತ್ತು ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.